ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಾಂತಾರ ಮೂವಿ ಅಂತೂ ಇವಾಗ ಎಲ್ಲ ಕಡೆ ಫೇಮಸ್ ಆಗಿದೆ. ಅದು ಬಂದಿದ್ದಕ್ಕಿಂತನೂ ಕೂಡ ತುಂಬ ಜನಕ್ಕೆ ಒಂದು ಫೇವ್ರೆಟ್ ಮೂವಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ಒಂದು ಇಷ್ಟಪಟ್ಟು ನೋಡ್ತಾ ಇರುವಂತಹ ಮೂವಿ ಸದ್ಯಕ್ಕೆ ಅದು ಅಂತಲೇ ಹೇಳ್ಬೋದು. ಹಾಗೆ ಕಾಂತಾರ ಚಾಪ್ಟರ್ 1ನಲ್ಲಿ ಕೊನೆಗೂ ಬಹಿರಂಗ ಆಗಿದೆ ಮಾಯಕಾರ ಪಾತ್ರದ ಹಿಂದಿನ ರಹಸ್ಯ. ಏನಿರ್ಬೋದು ಅದರ ರಹಸ್ಯ, ಬನ್ನಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನೀವಿನ್ನೂ ಮೊದಲೇ ಬರೀ ಚಾನಲ್ನ ವಿಸಿಟ್ ಮಾಡಿದ್ದಲ್ಲಿ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ರಂದು ತೆರೆ ಕಂಡು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿತ್ತು. ದೇಶದಾದ್ಯಂತ 7,000ಕ್ಕೂ ಅಧಿಕ ಪರದೆಯಲ್ಲಿ ಬಿಡುಗಡೆಯಾಗಿದ್ದ ಕಾಂತಾರ ಚಾಪ್ಟರ್ 1 ವಿಶ್ವದಾದ್ಯಂತ 818 ಕೋಟಿ ಗಳಿಸಿದೆ. ಇನ್ನು ಕಾಂತಾರ ಚಾಪ್ಟರ್ 1 ಬಿಡುಗಡೆಯಾಗಿ ಇಂದಿಗೆ 25 ದಿನಗಳನ್ನು ಪೂರೈಸಿದೆ. ಕಾಂತಾರ ಸಿನಿಮಾವನ್ನು ಕಣ್ತುಂಬಿಕೊಂಡ ಪ್ರೇಕ್ಷಕರಿಗೆ ವಯಸ್ಸಾದ ವೃದ್ಧ ಮಾಯಕಾರ ಪಾತ್ರದಲ್ಲಿ ನಟಿಸಿದ್ದು ಯಾರು ಎಂಬ ಪ್ರಶ್ನೆ ಕಾಡುತ್ತಿತ್ತು. ಕೆಲವರು ಮಾಯಕಾರ ಪಾತ್ರದಲ್ಲಿ ನಟಿಸಿದ್ದು ರಿಷಬ್ ಶೆಟ್ಟಿ ಎಂದರೆ, ಇನ್ನು ಕೆಲವರು ಬೇರೆ ಯಾರೋ ವಯಸ್ಸಾದ ವೃದ್ಧ ಇರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ್ದರು. ಹೀಗಾಗಿ ಆ ಪಾತ್ರ ಮಾಡಿದ್ದು ಯಾರಿರಬಹುದು ಎಂದು ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿತ್ತು. ಈಗ ಹೊಂಬಾಳೆ ಫಿಲ್ಮ್ಸ್ ಮಾಯಕಾರ ಪಾತ್ರ ಮಾಡಿದ್ದು ಯಾರೆಂದು ರಿವೀಲ್ ಮಾಡಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಯಕಾರ ಮೇಕಪ್ ಮೇಕಿಂಗ್ ವಿಡಿಯೋವನ್ನು ಹಂಚಿಕೊಂಡಿದೆ. ಮಾಯಕಾರ ಮೇಕಿಂಗ್ ವಿಡಿಯೋದಲ್ಲಿ ವಯಸ್ಸಾದ ವ್ಯಕ್ತಿಯ ಪಾತ್ರವನ್ನು ನಟಿಸಿದ್ದು ರಿಷಬ್ ಶೆಟ್ಟಿ ಎಂದು ಅಧಿಕೃತವಾಗಿ ಮಾಹಿತಿ ನೀಡಿದೆ. ಬಿಡುಗಡೆಯಾದ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಶೂಟಿಂಗ್ ಸೆಟ್ಗೆ ಬೆಳಗ್ಗೆ 3 ಗಂಟೆಗೆ ಬಂದಿದ್ದಾರೆ. ಬಳಿಕ ಅವರಿಗೆ ಸುಮಾರು 6 ಗಂಟೆಗಳ ಕಾಲ ಮಾಯಕಾರ ಮೇಕಪ್ ಮಾಡಿಕೊಂಡಿದ್ದನ್ನು ತೋರಿಸಲಾಗಿದೆ. ರಿಷಬ್ ಶೆಟ್ಟಿ ಅವರು ಮಾಯಕಾರ ಅವತಾರದಲ್ಲಿ ಡೈಲಾಗ್ ತಯಾರಿ, ಆಕ್ಷನ್ ಕಟ್ ಹೇಳುತ್ತಿರುವ ದೃಶ್ಯಗಳು ಮೇಕಿಂಗ್ ವಿಡಿಯೋದಲ್ಲಿ ಕಾಣಬಹುದು. ಇನ್ನು ಒಟ್ಟಾರೆಯಾಗಿ ರಿಷಬ್ ಶೆಟ್ಟಿ ಅವರು ಹಾಗೂ ಮಾಯಕಾರ 2 ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ. ಈ 2 ಪಾತ್ರಗಳು ತುಂಬಾ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಈ ಪಾತ್ರ ಇಷ್ಟ ಆಯಿತಾ? ಹೇಗಿತ್ತು ಮೂವಿ? ನಿಮಗೇನು ಅನ್ನಿಸ್ತು? ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.